ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಭಗವಂತನಲ್ಲಿ ಭಕ್ತಿ ಇರತಕ್ಕಂಥವ್ರಿಗೆ, ಶ್ರದ್ಧೆ ಇರುವಂಥವರಿಗೆ ಈಶ್ವರನ ಆರಾಧನೆ ಮಾಡೋದಕ್ಕೆ ಬಹಳ ಯೋಗ್ಯವಾದಂತಹ ದಿವಸವಾಗುತ್ತೆ. ನಿಮ್ಮ ಮನಸ್ಸಿನ ಅಪೇಕ್ಷೆಗಳು, ಮನಸ್ಸಿನ ಗೊಂದಲಗಳು ಅಥವಾ ಮನಸ್ಸಿನಲ್ಲಿರತಕ್ಕಂತಹ ಆತಂಕಗಳು, ದುಗುಡ ದುಮ್ಮಾನಗಳು ದೂರವಾಗಬೇಕು. ನಾನು ಅಂದುಕೊಂಡಂತಹ ಕೆಲಸ ಆಗಬೇಕು, ಅಪೇಕ್ಷೆಗಳು ಸಾತ್ವಿಕವಾಗಿರಬೇಕು. ಈ ಎಲ್ಲ ಭಾವನೆಗಳನ್ನು ಹೊಂದಿರತಕ್ಕಂಥವ್ರಿಗೆ ಆ ಭಗವಂತ ಈಶ್ವರ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥದ್ದು ಒಂದು ಪ್ರತೀತಿ. ಅದಕ್ಕನುಗುಣವಾಗಿ ಈಶ್ವರನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಹಂಬಲ ಇರತಕ್ಕಂಥವ್ರಿಗೆ ಬಹಳ ಒಳ್ಳೆಯದಾದಂತಹ ದಿವಸ ಇದು. ಆತ್ಮವಿಶ್ವಾಸದ ಕೊರತೆ ಮಾತ್ರ ಹೆಚ್ಚಾಗಿರುತ್ತೆ. ನಾನು ಏನು ಮಾಡಿದರೂ ನನಗೆ ಒಳಿತಾಗತ್ತಾ ಅನ್ನುವಂತಹ ಪ್ರಶ್ನೆ ನಿಮಗೆ ಋಣಾತ್ಮಕವಾಗಿ ಕಾಡ್ತಕ್ಕಂಥದ್ದು. ಆತ್ಮಸ್ಥೈರ್ಯವನ್ನು ಮೊದಲು ಸರಿ ಮಾಡಿಕೊಳ್ಬೇಕು, ಆತ್ಮವಿಶ್ವಾಸ ಗಟ್ಟಿಯಾಗಬೇಕು. ಆನಂತರದಲ್ಲಿ ಬೇರೆ ಎಲ್ಲ ತೀರ್ಮಾನಗಳಿಗೆ ಮುಂದಾಗಬೇಕಾದಂಥದ್ದಾಗತ್ತೆ. ಅನುಮಾನಾಸ್ಪದವಾದಂತಹ ಯಾವ ಕೆಲಸಗಳನ್ನು ಮಾಡಬೇಡಿ. ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ, ನಿಮಗೆ ಅನುಮಾನ ಇದೆ ಅಂತಾದರೆ ಆ ಕೆಲಸಕ್ಕೆ ಕೈ ಹಾಕಬಾರದು. ಆತ್ಮ ಸಂತೋಷದಿಂದ, ನಂಬಿಕೆಯಿಂದ ಕೆಲಸವನ್ನು ಮಾಡುವಂಥವರಿಗೆ ಉತ್ತಮವಾದಂತಹ ಫಲ ಸಿಕ್ಕೇ ಸಿಕ್ಕತ್ತೆ. ಕೃಷಿಕರಿಗೆ ಆದಾಯ ಹೆಚ್ಚಾಗಿ ಸಿಕ್ಕುವಂಥದ್ದು, ಮಾಡಬೇಕಾದಂತಹ ಕೆಲಸಗಳನ್ನು ಯಾವುದಿದೆ ಅದನ್ನು ಎಲ್ಲರಿಗೂ ಹೇಳಿಕೊಂಡು ಬಂದು ಮಾಡೋದಕ್ಕಿಂತ ರಹಸ್ಯವಾಗಿ ಕೆಲಸವನ್ನು ಮಾಡಿ ಮುಗಿಸಿ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ನೀವು ಕೊಡಬೇಕು ಅಂತಕ್ಕಂಥದ್ದಾಗತ್ತೆ. ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ, ಕೂಲಿ ಕಾರ್ಮಿಕರಿಗೆ, ಶ್ರಮಜೀವಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದಾಗತ್ತೆ. ಸಹೋದರ ಸಹೋದರಿ ವರ್ಗದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಅನರ್ಥವಾಗತ್ತೆ, ಗಲಾಟೆಯಾಗತ್ತೆ. ಒಬ್ಬರಿಗೊಬ್ಬರು ಪರಸ್ಪರವಾಗಿ ಅರ್ಥ ಮಾಡ್ಕೊಳ್ಳುವಂತಹ ತಾಳ್ಮೆಯನ್ನು ಕಳ್ಕೊಳ್ತೀರಿ ಅಂತಕ್ಕಂಥದ್ದು. ಮನೋರಂಜನೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸ್ವಭಾವ ಇರುತ್ತೆ. ವಿಶೇಷವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಯಾವುದೇ ಕೆಲಸದಲ್ಲಿ ನಾಯಕತ್ವದ ಸ್ಥಾನ ನಿಮಗೆ ಸಿಕ್ಕಬಹುದು ಅನ್ನುವಂಥದ್ದಿರುತ್ತೆ. ಜನರ ಮಧ್ಯದಲ್ಲಿ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಅವಕಾಶಗಳು ಸಿಕ್ಕತ್ತೆ. ಸಾರ್ವಜನಿಕವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಲಿಕ್ಕೆ ಅವಕಾಶವಾಗತ್ತೆ. ಅನಿರೀಕ್ಷಿತವಾದಂತಹ ಧನಲಾಭವೂ ಕೂಡ ನಿಮಗೆ ಆಗತ್ತೆ. ಏನೋ ವಿಶೇಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲವಾರು ಜನ ನಿಮ್ಮನ್ನು ಅನುಸರಿಸಲಿಕ್ಕೂ ಕೂಡ ಅವಕಾಶಗಳು ಹೆಚ್ಚಾಗಿರತಕ್ಕಂಥದ್ದು. ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ವಿವಾಹದ ವಿಚಾರದಲ್ಲಿ ಮಾತ್ರ ಗೊಂದಲ ಉಂಟಾಗ್ತಕ್ಕಂಥದ್ದು. ಯಾವ ರೀತಿಯ ನಿರ್ಧಾರವನ್ನು ನೀವು ಮಾಡ್ತೀರೋ ಅದರ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ ಅಂತಕ್ಕಂಥದ್ದು. ಕಲಾವಿದರಿಗೆ, ಉತ್ತಮವಾದಂತಹ ಪ್ರತಿಭೆಯನ್ನು ಹೊಂದಿರತಕ್ಕಂಥವರಿಗೆ ಸರಿಯಾದಂತಹ ಪುರಸ್ಕಾರ ಈ ದಿವಸ ಸಿಕ್ಕುವಂಥದ್ದಾಗತ್ತೆ. ಕಠಿಣ ಕೆಲಸಗಳಿಂದ ಹೆಚ್ಚು ಶ್ರಮವಾಗುತ್ತೆ. ಯಾವುದೋ ತುಂಬ ಕಷ್ಟಪಟ್ಟು ಮಾಡಲೇಬೇಕಾದಂತಹ ಕೆಲವು ಕೆಲಸಗಳೇನಿದೆ ಅದು ದೈಹಿಕವಾಗಿ ಶ್ರಮವನ್ನು ಉಂಟು ಮಾಡ್ತಕ್ಕಂಥದ್ದು. ವೈಯಕ್ತಿಕವಾದಂತಹ ವಿಚಾರಗಳನ್ನು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳೋದ್ರಿಂದ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಕಡಿಮೆ ಆಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಹಗುರವಾಗುತ್ತೆ. ಹಲವಾರು ಅವರಿಂದ ಮಾಹಿತಿಗಳು ನಿಮಗೆ ಸಿಕ್ಕಬಹುದು. ಕಾರ್ಮಿಕ ವರ್ಗದವರಿಗೆ ಮೋಸವಾಗ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ಹೆಸರನ್ನು ಹೇಳಿ ನಿಮಗೆ ಬರಬೇಕಾದಂತಹ ಸವಲತ್ತನ್ನು, ಹಣವನ್ನು ಬೇರೆಯವರು ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು, ನಿಮಗೇನೋ ಒಂದಷ್ಟು ಕೊಡುವಂಥದ್ದು ಆಗಬಹುದು ಅನ್ನುವಂತಹ ಸೂಚನೆಗಳು ಕಾಣುತ್ತೆ. ರೇಣುಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಮುದ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ರಣ ವಿಭಾಗದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಮುದ್ರಕರಿಗೆ ಅಷ್ಟು ಶುಭವಾಗಿ ಫಲವನ್ನು ಕೊಡ್ತಕ್ಕಂತಹ ದಿವಸ ಅಲ್ಲ ಇದು ಅಂತ ಹೇಳಬೇಕು. ಜವಾಬ್ದಾರಿಗಳನ್ನು ತುಂಬ ಜಾಣ್ಮೆಯಿಂದ ಬಗೆಹರಿಸಬೇಕು ಅಥವಾ ನಿರ್ವಹಿಸಬೇಕು ಅನ್ನುವಂಥದ್ದು. ಅಲ್ಲಿ ಬೇಜವಾಬ್ದಾರಿತನವನ್ನು ಅಥವಾ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದ್ರಿಂದ ನಿಮಗೇ ಅದು ತೊಂದರೆಗೆ ಕಾರಣವಾಗುತ್ತೆ ಅಂತಕ್ಕಂಥದ್ದು. ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಮಕ್ಕಳ ವಯಸ್ಸಿಗೆ ಅನುಗುಣವಾದಂತಹ ಒಂದು ವರ್ತನೆ ಏನಿದೆ, ಅವರ ವಿದ್ಯಾಭ್ಯಾಸವೋ, ಕೆಲಸವೋ ಅಥವಾ ಸಾಮಾಜಿಕ ಜೀವನವೋ ಅದರ ಬಗ್ಗೆ ಗಮನ ಕೊಡಲಿಲ್ಲ ಅಂತಾದಾಗ ಆರಂಭದಲ್ಲಿ ಸಣ್ಣದಾಗಿರತಕ್ಕಂತಹ ಕೆಲವು ಸೂಕ್ಷ್ಮ ವಿಚಾರಗಳು ನಾಳೆ ಗಟ್ಟಿಯಾಗಿ ಬೆಳೆದು ನಿಂತು ಅವಮಾನಕ್ಕೆ ದಾರಿಯಾಗ್ತಕ್ಕಂಥದ್ದಾಗತ್ತೆ.
ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶುಭ ಫಲ ಇದೆ. ಅವರು ಆ ಶುಭ ಫಲದಿಂದ ತುಂಬ ಸಂತೋಷವನ್ನು ಹೊಂದಲಿಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ತೈಲ ವ್ಯಾಪಾರಿಗಳಿಗೆ ಧನಲಾಭ ಇದೆ, ಅವರಿಗೂ ಕೂಡ ವ್ಯಾವಹಾರಿಕವಾದಂತಹ ಸಮಾಧಾನ ಸಿಕ್ಕುವಂಥದ್ದು. ಕೈಗಾರಿಕಾ ಪ್ರದೇಶಗಳು, ಕಾರ್ಖಾನೆಗಳು ಇತ್ಯಾದಿಗಳೆಲ್ಲ ಬೆಂಕಿಯ ಅವಘಡಕ್ಕೆ ಒಳಗಾಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅದು ಮಿಥುನ ರಾಶಿಯವರ ಅಧೀನದಲ್ಲಿ, ಅಧಿಪತ್ಯದಲ್ಲಿ ನಡೀತಕ್ಕಂತಹ ಕೆಲವು ಕ್ಷೇತ್ರಗಳಾಗಿರಬಹುದು. ಹಾಗೆ ಮಿಥುನ ರಾಶಿಯ ಮಾಲೀಕರು, ಕಾರ್ಮಿಕರು ಎಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಚಲನಚಿತ್ರ ನಿರ್ಮಾಪಕರಿಗೆ ಲಾಭ ಇರತಕ್ಕಂಥದ್ದು, ಜೊತೆಗೆ ಅವಮಾನವೂ ಇದೆ. ಹಣ ಬರಬಹುದು, ಆದರೆ ಅವಮಾನವನ್ನು ಕೂಡ ಸಹಿಸಿಕೊಳ್ಬೇಕಾಗತ್ತೆ. ಅಗ್ನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ವಿಶೇಷವಾಗಿ ಹಿತಶತ್ರುಗಳ ಕಾಟ ನಿಮ್ಮನ್ನು ಎಡೆ ಬಿಡದೆ ಕಾಡುವಂಥದ್ದು. ಜೊತೆಯಲ್ಲೇ ಇರ್ತಾರೆ, ನಿಮಗೆ ಎಲ್ಲ ರೀತಿಯಿಂದಲೂ ಅವರು ಪರವಾಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಆದರೆ ಅವರು ನಿಮಗೆ ಪರೋಕ್ಷವಾಗಿ ಹಿಂಸೆಯನ್ನು ಕೊಡ್ತಾನೆ ಇರ್ತಾರೆ. ಸರ್ಕಾರಿ ನೌಕರರಿಗೆ ಒತ್ತಡ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸಾಹಿತ್ಯ, ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಪುರಸ್ಕಾರ ಸಿಕ್ಕುವಂಥದ್ದು. ಧಾರ್ಮಿಕ ವೃತ್ತಿಯನ್ನು ಆಶ್ರಯ ಮಾಡಿರ್ತಕ್ಕಂಥವ್ರಿಗೆ, ದೇವಾಲಯ ಇತ್ಯಾದಿಗಳನ್ನು ನಡೆಸ್ತಕ್ಕಂಥವ್ರಿಗೆ ಗೌರವ ಪ್ರಾಪ್ತಿಯಾಗತಕ್ಕಂತಹ ಸಂದರ್ಭಗಳಿದೆ. ತುಂಬ ಶ್ರಮ ವಹಿಸಬೇಕಾದಂತಹ ದಿವಸ. ಯಾವ ಕೆಲಸಗಳೂ ಕೂಡ ಅಷ್ಟು ಸುಲಭವಾಗಿ ದಿವಸ ಆಗಿಬಿಡುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇರಬಾರದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕೆಲವು ನಿರ್ಧಾರಗಳ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ಇದ್ದಕ್ಕಿದ್ದ ಹಾಗೆ ತತ್ಕ್ಷಣದಲ್ಲಿ ಯಾವುದೋ ನಿರ್ಧಾರ ಮಾಡಿಬಿಡ್ತಕ್ಕಂಥದ್ದು, ಮತ್ತೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶಗಳೇ ಸಿಗದೇ ಇರುವಂಥದ್ದು, ಈ ರೀತಿ ಮಾಡಿಕೊಂಡು ತೊಂದರೆಯನ್ನು ತಂದುಕೊಳ್ಳೋದು ಬೇಡ. ಸ್ವಂತ ವ್ಯವಹಾರವನ್ನು ನಡೆಸ್ತಕ್ಕಂಥವ್ರಿಗೆ ತುಂಬ ಅನುಕೂಲವಾಗ್ತಕ್ಕಂಥದ್ದು. ಬಿಸ್ನೆಸ್ ಮಾಡುವಂಥವರು ಈ ದಿವಸ ಲಾಭವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಮನೆ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂತಹ ಆಲೋಚನೆ ಇರುವವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕತ್ತೆ. ಹಲವಾರು ಜನ ನಿಮ್ಮ ಸಮಸ್ಯೆಗೋ ಅಥವಾ ನಿಮ್ಮ ಅಪೇಕ್ಷೆಗೋ ಅನುಗುಣವಾಗಿ ಮಾಹಿತಿಯನ್ನು ನೀಡ್ತಾರೆ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.